ನಮಸ್ಕಾರ. ಇದೀಗ ತಾನೇ ಬಂದಿರುವ ರಾಜ್ಯದ ಮುಖ್ಯವಾದ ಮಾಹಿತಿಗಳು. ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಡಿ.ಕೆ. ಶಿವಕುಮಾರ್ ಅವರ ಮೆಚ್ಚುಗೆ. ನಿಮ್ಮ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಜಮೆ ಆಗಿಲ್ವಾ? ಹಾಗಾದ್ರೆ ವಿಡಿಯೋ ಪೂರ್ತಿ ನೋಡಿ. ಮತ್ತೊಂದೆಡೆಯಲ್ಲಿ LPG ಗ್ರಾಹಕರಿಗೆ ಶಾಕಿಂಗ್ ಸುದ್ದಿ. ರಾಜ್ಯಾದ್ಯಂತ ಮೇ 1ರಿಂದ LPG ಸಿಲಿಂಡರ್ ಮತ್ತಷ್ಟು ದುಬಾರಿ ಆಗಲಿದೆ. ಹೊಸ ನಿಯಮಗಳು ಕೂಡ ಜಾರಿಗೆ ಆಗಲಿವೆ. ಆ ಬಗ್ಗೆಯೂ ಕೂಡ ಮಾಹಿತಿ ನೋಡೋಣ. ಇನ್ನು SSLC ಪರೀಕ್ಷಾ ಮಂಡಳಿಯಿಂದ ಮತ್ತೊಂದು ಎಡವಟ್ಟು. 28 ಅಂಕ ಬಂದಿದ್ದ ವಿದ್ಯಾರ್ಥಿಗೆ ಸ್ಕ್ಯಾನ್ ಕಾಪಿಯಲ್ಲಿ ಸಿಕ್ಕಿದ್ದು 72 ಅಂಕ. ಶಾಕಿಂಗ್ ಸುದ್ದಿ ನೋಡೋಣ. ಇನ್ನು SSLC ಪರೀಕ್ಷೆಯಲ್ಲಿ ಗೋಲ್ಮಾಲ್ ನಡೆದಿದೆ ಎಂದು ಆರೋಪ ಮಾಡಿರುವ H. ವಿಶ್ವನಾಥ್ ಅವರಿಗೆ ಸಚಿವ ಮಧು ಬಂಗಾರಪ್ಪ ಅವರು ತಿರುಗೇಟು ಕೊಟ್ಟಿದ್ದು, ಅವರಿಗೆ ವಯಸ್ಸಾಗಿದೆ, ಹಾಗಾಗಿ ಕ್ಷಮಿಸಿ ಬಿಡೋಣ ಎಂದು ಮಾಧ್ಯಮಗಳ ಮುಂದೆ ವ್ಯಂಗ್ಯವಾಡಿದ್ದಾರೆ. ಎಲ್ಲ ಸುದ್ದಿ ಬಂದಿವೆ ಸ್ನೇಹಿತರೆ. ಇನ್ನು ಕರ್ನಾಟಕದ ರೈತರಿಗೆ ಮತ್ತೊಂದು ಸಿಹಿ ಸುದ್ದಿ. 20,000 ಹಸು ವಿತರಣೆ ಯೋಜನೆ ಘೋಷಣೆ ಮಾಡಿದ ಕಾಂಗ್ರೆಸ್ ಸರ್ಕಾರ. ನೀವು ಕೂಡ ರೈತರಾಗಿದ್ರೆ ವಿಡಿಯೋ ಪೂರ್ತಿ ನೋಡಿ. ಇದು ರಾಜ್ಯ ಸರ್ಕಾರದಿಂದ ಮದ್ಯ ಪ್ರಿಯರಿಗೆ ಶಾಕಿಂಗ್ ಸುದ್ದಿ. ಮೇ ತಿಂಗಳಲ್ಲಿ ಮದ್ಯದ ಬೆಲೆ ಹೆಚ್ಚಳವಾಗಲಿದೆ. ಎಷ್ಟು ಹೆಚ್ಚಳವಾಗುತ್ತೆ ಎಂಬ ಮಾಹಿತಿಯು ಕೂಡ ನೋಡೋಣ. ಎಲ್ಲ ಸುದ್ದಿ ನೋಡೋಕ್ಕಿಂತ ಮೊದಲು ನೀವು ಸುದ್ದಿ ಸಮಯ ಯೂಟ್ಯೂಬ್ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ. ಇದರಿಂದ ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಕರ್ನಾಟಕದ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದು ಏಪ್ರಿಲ್ ತಿಂಗಳಲ್ಲಿ 2,000 ರೂಪಾಯಿ ಪಡೆದುಕೊಂಡಿದ್ರೆ ಕಮೆಂಟ್ ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ. ಹೌದು ಸ್ನೇಹಿತರೆ, ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇದುವರೆಗೆ ಮಹಿಳೆಯರ ಬ್ಯಾಂಕ್ ಖಾತೆಗೆ 29 ಕಂತು ಜಮೆ ಮಾಡಿದೆ. ಅಂದ್ರೆ ಅಧಿಕಾರಕ್ಕೆ ಬಂದಾಗಲಿಂದ ಇಲ್ಲಿಯವರೆಗೆ ಏನಿಲ್ಲವೆಂದರೂ ಹರ ಮಹಿಳೆಯರ ಬ್ಯಾಂಕ್ ಖಾತೆಗೆ 58,000 ರೂಪಾಯಿ ಜಮೆ ಮಾಡಲಾಗಿದೆ. ಇದೇ ಒಂದು ಹಣದಿಂದ ಮಹಿಳೆಯರು ತಮ್ಮ ಬದುಕು ಕಟ್ಟಿಕೊಂಡಿದ್ದು ಮಕ್ಕಳ ಶಿಕ್ಷಣ, ಆರೋಗ್ಯ, ಚಿಕಿತ್ಸೆ ಸೇರಿದಂತೆ ಇತರ ಒಂದು ಅಗತ್ಯ ವಸ್ತುಗಳನ್ನ ಖರೀದಿ ಮಾಡುತ್ತಿದ್ದಾರೆ. ಹೌದು, ಇಲ್ಲಿಯವರೆಗೆ ಫ್ರಿಡ್ಜ್, ವಾಷಿಂಗ್ ಮಷಿನ್, ಮೊಬೈಲ್ ಖರೀದಿ ಮಾಡಿದ್ದು, ವ್ಯಾಪಾರ ಕಟ್ಟಿಕೊಂಡಿದ್ದು ನಾವು ನೋಡಿದ್ದೇವೆ. ಆದ್ರೆ ಇದೀಗ ಗೃಹಲಕ್ಷ್ಮಿ ಯೋಜನೆ ಹಣದಿಂದಲೇ ಓದಿ SSLC ಪರೀಕ್ಷೆಯಲ್ಲಿ ಇಡೀ ರಾಜ್ಯಕ್ಕೆ ವಿದ್ಯಾರ್ಥಿನಿಯೊಬ್ಬಳು ದ್ವಿತೀಯ ಸ್ಥಾನ ಪಡೆದುಕೊಂಡಿದ್ದಾಳೆ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಹಣದಿಂದಲೇ ಓದಿ SSLC ಪರೀಕ್ಷೆಯಲ್ಲಿ ಕರ್ನಾಟಕಕ್ಕೆ ದ್ವಿತೀಯ ಸ್ಥಾನ, ಮೈಸೂರಿಗೆ ಪ್ರಥಮ ಸ್ಥಾನ ಪಡೆದುಕೊಂಡಿರುವ ಮಾಧುರಿ ಆರ್ ಎಂಬ ವಿದ್ಯಾರ್ಥಿನಿ ಸಾಧನೆಗೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಪತ್ರಿಕಾ ಹೇಳಿಕೆ ಮೂಲಕ ಡಿ.ಕೆ. ಶಿವಕುಮಾರ್ ಅವರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಜನರ ಬದುಕಿನಲ್ಲಿ ಮಹತ್ತರವಾದ ಬದಲಾವಣೆ ತರುತ್ತಿವೆ ಎಂಬುದಕ್ಕೆ ಇದೊಂದು ಉದಾಹರಣೆ ಎಂದು ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಬಡವರ ಮನೆಯ ಮಗು ಇಂದು ರಾಜ್ಯದಲ್ಲಿ ರ್ಯಾಂಕ್ ಪಡೆಯಲು ಗ್ಯಾರಂಟಿ ಹಣವೇ ಆಧಾರವಾಗಿದೆ ಎಂಬುದು ನಮಗೆ ಹೆಮ್ಮೆಯ ವಿಷಯ. ನಮ್ಮ ಸರ್ಕಾರ ನಮ್ಮ ಹೆಮ್ಮೆ, ನಮ್ಮ ಗ್ಯಾರಂಟಿ ನಮ್ಮ ಹೆಮ್ಮೆ ಎಂಬುದು ಈ ಮೂಲಕ ಸಾಬೀತಾಗಿದೆ. ಇನ್ನಾದರೂ ವಿರೋಧ ಪಕ್ಷದವರು ಸುಳ್ಳು ಮಾತನಾಡುವುದನ್ನು ಮತ್ತು ಜನರ ದಾರಿ ತಪ್ಪಿಸುವುದನ್ನು ನಿಲ್ಲಿಸಬೇಕು ಎಂದು ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಓದಿಗೆ ನೆರವು ಮತ್ತು ಭವಿಷ್ಯಕ್ಕೆ ಭರವಸೆ ಮೂಡಿಸುತ್ತಿವೆ. ಗ್ಯಾರಂಟಿಗಳು ಜನರ ಜೀವನದ ದಿಕ್ಕನ್ನೇ ಬದಲಿಸುತ್ತಿವೆ. ಯಾರೋ ದೇವರಿಗೆ ಕಿರೀಟ ಮಾಡಿಸಿದ್ರೆ ಇನ್ಯಾರೋ ಜೀವನೋಪಾಯಕ್ಕಾಗಿ ಬಳೆ ಅಂಗಡಿ ಅಥವಾ ಗೂಡು ಅಂಗಡಿ ಇಟ್ಟುಕೊಂಡು ಸ್ವಾವಲಂಬಿಗಳಾಗುತ್ತಿದ್ದಾರೆ. ಈಗ ಶಿಕ್ಷಣ ರಂಗದಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳು ಕ್ರಾಂತಿ ಮಾಡುತ್ತಿವೆ ಎಂದು ಡಿ.ಕೆ. ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಹೌದು ಸ್ನೇಹಿತರೆ, ಮಾಹಿತಿಯ ಪ್ರಕಾರ ಮೈಸೂರು ಜಿಲ್ಲೆಯ ಇಲವಾಳದ ತಾಲೂಕಿನ ಕರ್ನಾಟಕ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿನಿ ಮಾಧುರಿ ಎನ್ನುವರು 625 ಅಂಕಕ್ಕೆ 624 ಅಂಕ ಗಳಿಸಿ ರಾಜ್ಯಕ್ಕೆ ದ್ವಿತೀಯ ಹಾಗೂ ಜಿಲ್ಲೆಗೆ ಟಾಪರ್ ಆಗಿದ್ದಾರೆ. ಖಾಸಗಿ ಕೆಲಸದಲ್ಲಿದ್ದಂತ ಮಾಧುರಿಯವರ ತಾಯಿ ಸರಿತಾ ಎನ್ನುವರು ಅನಾರೋಗ್ಯದಿಂದ ಕೆಲಸ ಬಿಡಬೇಕಾಯಿತು. ಆ ಸಮಯದಲ್ಲಿ ತಾಯಿಗೆ ಬರುತ್ತಿದ್ದಂತ 2,000 ರೂಪಾಯಿ ಹಣವೇ ಮನೆಗೆ ಆಸರೆಯಾಗಿದ್ದು ಮಾಧುರಿ ಟ್ಯೂಷನ್ಗೂ ಕೂಡ ಫೀಸ್ ಕಟ್ಟಿದ್ರು ಎಂದು ಅವರು ಮಾಧ್ಯಮದಲ್ಲಿ ಹೇಳಿದ್ದಾರೆ. ಬನ್ನಿ ಮತ್ತೊಂದು ಮಾಹಿತಿಗೆ ಹೋಗೋಣ. ದೇಶದಲ್ಲಿ LPG ಸಿಲಿಂಡರ್ ಬೆಲೆ ಏರಿಕೆ ಆಗುವ ಸಾಧ್ಯತೆ ಇದೆ. ಹೌದು, ಸರ್ಕಾರ ಹೊಸ ಸಂಪರ್ಕ ನೀಡುವುದನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ಈಗಾಗಲೇ ಸಿಲಿಂಡರ್ ಪೂರೈಕೆಯಲ್ಲಿ ಹಲವು ಜಾಗದಲ್ಲಿ ವ್ಯತ್ಯಯ ಉಂಟಾಗಿದ್ದು ಸಿಲಿಂಡರ್ ಬುಕ್ಕಿಂಗ್ ನಿಯಮದಲ್ಲೂ ಕೂಡ ಸರ್ಕಾರ ಬದಲಾವಣೆ ತಂದಿದೆ. ಹೌದು ಸ್ನೇಹಿತರೆ, ಇಷ್ಟು ದಿನ ಹಣ ನೀಡಿದರೆ ಮಾತ್ರ ಸಿಲಿಂಡರ್ ಕೊಡ್ತಿದ್ರು. ಆದ್ರೆ ಇನ್ನು ಮುಂದೆ OTP ಕೂಡ ಕೊಡಲೇಬೇಕು. ಮೊಬೈಲ್ಗೆ ಬರುವಂತ OTP ಕೊಟ್ಟರೆ ಮಾತ್ರ ಸಿಲಿಂಡರ್ ವಿತರಣೆ ಮಾಡುವಂತಹ ನಿಯಮ ಜಾರಿಗೆ ಮಾಡಲಾಗಿದೆ. ಹೌದು ಸ್ನೇಹಿತರೆ, ಈಗಾಗಲೇ ನಿಮಗೆ ಗೊತ್ತಿರುವಂತೆ ಯುದ್ಧದ ಪರಿಣಾಮದಿಂದಾಗಿ ಭಾರತದಲ್ಲಿ LPG ಸಿಲಿಂಡರ್ ಬೆಲೆ ಏರಿಕೆಯಾಗಿವೆ. ಹೌದು, ಪೂರೈಕೆಯಲ್ಲೂ ಕೂಡ ವ್ಯತ್ಯಯ ಉಂಟಾಗಿದ್ದು ಪ್ರತಿ ತಿಂಗಳ ಮೊದಲ ದಿನದಂದು ತೈಲ ಕಂಪನಿಗಳು ಸಾಮಾನ್ಯವಾಗಿ ಬೆಲೆಯನ್ನ ಪರಿಷ್ಕೃತಗೊಳಿಸುತ್ತವೆ. ಈಗ ಅದರಂತೆ ಮೇ 1ರಂದು LPG ಬೆಲೆ ಏರಿಕೆಯಾಗುವ ಸಾಧ್ಯತೆ ಇದೆ ಎಂದು ರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ. ಹೌದು, LPG ಸಿಲಿಂಡರ್ ಕೊರತೆ ಜೊತೆಗೆ ಯುದ್ಧದ ಪರಿಣಾಮದಿಂದಾಗಿ ಈ ಬಾರಿ ಬೆಲೆ ಏರಿಕೆಯಾಗುವ ಸಾಧ್ಯತೆ ಹೆಚ್ಚಾಗಿದೆ. ಒಂದು ಕಡೆಯಲ್ಲಿ ಸ್ನೇಹಿತರೆ, ಭಾರತದಲ್ಲಿ ಪಂಚರಾಜ್ಯಗಳ ಚುನಾವಣೆಯೂ ಕೂಡ ನಡೆಯುತ್ತಿದ್ದು ಹಾಗಾಗಿ ಬೆಲೆ ಏರಿಕೆ ತಡೆ ಹಿಡಿಯಬಹುದು ಎಂದು ಕೂಡ ಹೇಳಲಾಗ್ತಾ ಇದೆ. ಆದರೆ ಮೇ 4ರಂದು ಚುನಾವಣಾ ಫಲಿತಾಂಶವೂ ಕೂಡ ಪ್ರಕಟವಾಗಲಿದ್ದು ನಂತರ ದಿನಗಳಲ್ಲಿ ಸಾಮಾನ್ಯವಾಗಿ ಪೆಟ್ರೋಲ್, ಡೀಸೆಲ್ ಮತ್ತು LPG ಬೆಲೆ ಹೆಚ್ಚಳವೂ ಕೂಡ ಆಗಬಹುದು ಎಂದು ವರದಿಗಳಲ್ಲಿ ಪ್ರಕಟವಾಗಿದೆ ಸ್ನೇಹಿತರೆ.
ಭಾರತದಲ್ಲಿ ಈಗಾಗಲೇ ಹೊಸ LPG ಗ್ಯಾಸ್ ಕನೆಕ್ಷನ್ ನೀಡುವುದನ್ನು ಸರ್ಕಾರ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ಹೌದು, ಬೇರೆ ಮನೆಗೆ ಹೋಗುವವರಿಗೆ, ಬೇರೆ ಹೊಸ ಬಾಡಿಗೆ ಮನೆಗೆ ಹೋಗುವವರಿಗೆ ಸದ್ಯಕ್ಕೆ ಸಿಲಿಂಡರ್ ಸಿಗ್ತಾ ಇಲ್ಲ. ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋದರೆ ಸಿಲಿಂಡರ್ ಸಂಪರ್ಕ ಪಡೆದುಕೊಳ್ಳುವುದು 2-3 ತಿಂಗಳು ಕಾಯಬೇಕು ಎಂದು ಗ್ಯಾಸ್ ಏಜೆನ್ಸಿಯವರು ಹೇಳುತ್ತಿದ್ದಾರೆ. ಇಂತಹ ಸಮಯದಲ್ಲಿ ಸ್ನೇಹಿತರೆ LPG ಬೆಲೆ ಏರಿಕೆ ಆಗುವ ಸಾಧ್ಯತೆ ಹೆಚ್ಚಾಗಿವೆ. ಹೌದು, ಯಾಕಂದ್ರೆ ಸ್ನೇಹಿತರೆ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದ್ದು ಡಿಮ್ಯಾಂಡ್ ಬಂದಿದೆ. ಹಾಗಾಗಿ ಮೇ 1ರಂದು ಬೆಲೆ ಏರಿಕೆ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ. ಸ್ನೇಹಿತರೆ, ಈಗಾಗಲೇ ಸರ್ಕಾರ ಈ ಒಂದು LPG ಸಿಲಿಂಡರ್ ಸಮಸ್ಯೆಯನ್ನು ತಡೆಯಲು ಕೆಲ ನಿಯಮಗಳನ್ನು ಕೂಡ ಜಾರಿಗೆ ಮಾಡಿದೆ. ನಗರ ಪ್ರದೇಶಗಳಲ್ಲಿ ರೀಫಿಲ್ಲಿಂಗ್ ಅಂದ್ರೆ ಹೊಸ ಒಂದು ಸಿಲಿಂಡರ್ ಪಡೆದುಕೊಳ್ಳುವ ಅವಧಿಯನ್ನು 25 ದಿನಕ್ಕೆ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 45 ದಿನ ಅಂತರವಿರಬೇಕು ಎಂಬ ನಿಯಮವು ಕೂಡ ಜಾರಿಗೆ ಮಾಡಿದೆ. ಸ್ನೇಹಿತರೆ, ನೀವು ಕೂಡ LPG ಸಿಲಿಂಡರ್ ಸಮಸ್ಯೆ ಎದುರಿಸುತ್ತಿದ್ರೆ ನಿಮ್ಮ ಊರಿನ ಹೆಸರು ಮತ್ತು ಏನು ಸಮಸ್ಯೆ ಎಂಬುದನ್ನು ಕಮೆಂಟ್ ಮಾಡಿ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. SSLC ಪರೀಕ್ಷಾ ಮಂಡಳಿಯ ಮತ್ತೊಂದು ಎಡವಟ್ಟು ಮುನ್ನೆಲೆಗೆ ಬಂದಿದೆ. ಹೌದು ಸ್ನೇಹಿತರೆ, SSLC ಪರೀಕ್ಷೆ ಫಲಿತಾಂಶ ಪ್ರಕಟವಾದಾಗ ಕೆಲವೊಮ್ಮೆ ತಾಂತ್ರಿಕ ದೋಷಗಳು ವಿದ್ಯಾರ್ಥಿಗಳ ಜೀವನ ಜೊತೆಗೆ ಹೇಗೆ ಆಟವಾಡುತ್ತೆ ಎಂಬುದಕ್ಕೆ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿ ನಡೆದಂತ ಘಟನೆನೇ ಸಾಕ್ಷಿ. ಯಾಕಂದ್ರೆ ಸ್ನೇಹಿತರೆ, ಕೇವಲ 28 ಅಂಕ ಕಂಡು ಕಂಗಲಾಗಿದ್ದಂಥ ವಿದ್ಯಾರ್ಥಿಯೊಬ್ಬನಿಗೆ ಆ ಒಂದು ಪರೀಕ್ಷೆ ಬರೆದಂತ ಸ್ಕ್ಯಾನ್ ಕಾಪಿ ಬಂದಾಗ ಅವನಿಗೆ ಸಿಕ್ಕಿದ್ದು 72 ಅಂಕ ಎಂದು ಬೆಳಕಿಗೆ ಬಂದಿದೆ. ಹೌದು ಸ್ನೇಹಿತರೆ, ರಾಮದತ್ತ ಎಂಬ ವಿದ್ಯಾರ್ಥಿ ಇಂಗ್ಲಿಷ್ ಭಾಷೆಯಲ್ಲಿ 78 ಅಂಕ ಮಾತ್ರ ಬಂದಿವೆ. ಓದಿನಲ್ಲಿ ಮುದ್ದಿದ್ದಂಥ ವಿದ್ಯಾರ್ಥಿಗೆ ಇಷ್ಟು ಕಡಿಮೆ ಅಂಕ ಬಂದಿದ್ದು ನೋಡಿ ವಿದ್ಯಾರ್ಥಿ ಪೋಷಕರು ಹಾಗೂ ಶಾಲಾ ಶಿಕ್ಷಕರು ಕೂಡ ಕಂಗಾಲಾಗಿ ಹೋಗಿದ್ರು. ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದ ರಾಮದತ್ತ ತನಗೆ ಅನ್ಯಾಯವಾಗಿದೆ ಎಂದು ಮನನೊಂದು ಕಣ್ಣೀರು ಕೂಡ ಹಾಕಿದ್ದರಂತೆ. ಸದ್ಯ ಈ ಒಂದು ವಿಷಯ ಶಾಲಾ ಶಿಕ್ಷಕರಿಗೂ ಕೂಡ ಗೊತ್ತಾಗುತ್ತಿದ್ದಂತೆ ಅನುಮಾನ ವ್ಯಕ್ತಪಡಿಸಿ ವಿದ್ಯಾರ್ಥಿ ಮನೆಗೆ ಭೇಟಿ ನೀಡಿದ ಶಿಕ್ಷಕರು, ನೀನು ಚೆನ್ನಾಗಿನೇ ಪರೀಕ್ಷೆ ಬರೆದಿರುವುದು ನಮಗೆ ಗೊತ್ತು, ಧೈರ್ಯವಾಗಿರು ಎಂದು ಸ್ವಂತಾನ ಹೇಳಿದ್ರು. ಕೊನೆಗೆ ಸ್ಕ್ಯಾನ್ ಕಾಪಿ ಬರೋವರೆಗೂ ತಾಳ್ಮೆಯಿಂದ ಇರುವಂತೂ ಕೂಡ ವಿದ್ಯಾರ್ಥಿಗೆ ಧೈರ್ಯ ತುಂಬಿದ್ರು. ಆದರೆ ಸ್ಕ್ಯಾನ್ ಕಾಪಿ ಬಂದ ನಂತರ ಕಂಪ್ಯೂಟರ್ ಆಪರೇಟರ್ನ ಎಡವಟ್ಟು ಬಯಲಾಗಿದೆ. ಹೌದು ಸ್ನೇಹಿತರೆ, ಉತ್ತರ ಪತ್ರಿಕೆಯಲ್ಲಿ ರಾಮದತ್ತನಿಗೆ 72 ಅಂಕ ಬಂದಿದ್ರು. ಕಂಪ್ಯೂಟರ್ನಲ್ಲಿ ಅಂಕ ನಮೂದಿಸುವಾಗ ಆಪರೇಟರ್ ಮಾಡಿದ ತಪ್ಪು ತಿದ್ದುಪಡಿಯಿಂದ ಕೇವಲ 28 ಅಂಕ ಮಾತ್ರ ದಾಖಲಾಗಿದೆ. ಹಾಗಾಗಿ ಸ್ನೇಹಿತರೆ, ಒಟ್ಟಾರೆಯಾಗಿ 44 ಅಂಕ ವಂಚಿತನಾಗಿದ್ದಂತ ರಾಮದತ್ತನಿಗೆ ಇದೀಗ ನ್ಯಾಯ ಸಿಕ್ಕಿದೆ. ಬನ್ನಿ ಸ್ನೇಹಿತರೆ, ಇದೇ ನಡುವೆ ಮತ್ತೊಂದು ಮಾಹಿತಿಗೆ ಹೋಗೋಣ. SSLC ಪರೀಕ್ಷೆಯಲ್ಲಿ ಏನೋ ಗೋಲ್ಮಾಲ್ ನಡೆದಿದೆ ಎಂದು ಆರೋಪ ಮಾಡಿರುವ ಎಚ್ ವಿಶ್ವನಾಥ್ ಅವರ ಹೇಳಿಕೆಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ತಿರುಗೇಟು ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ರಾಜ್ಯಾದ್ಯಂತ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದ್ರೂ ಕೂಡ 94% ಅಂಕ ಹೇಗೆ ಬಂದಿದೆ, ನಕಲು ಮಾಡಿಸಿ ಪಾಸ್ ಮಾಡಿಸಲಾಗಿದೆ ಎಂಬ ಆರೋಪ ಮಾಡಿರುವಂತಹ ಎಚ್ ವಿಶ್ವನಾಥ್ ಅವರ ಹೇಳಿಕೆಗೆ ಮಧು ಬಂಗಾರಪ್ಪ ಅವರು ಈಗ ಗರಂ ಆಗಿ ತಿರುಗೇಟು ಕೊಟ್ಟಿದ್ದಾರೆ. ಹೌದು, ಕರ್ನಾಟಕ ನಾಡಿನ ಮಕ್ಕಳ ಶೈಕ್ಷಣಿಕ ಸಾಧನೆ ಒಪ್ಪಲಾಗದೆ ಉದ್ದೇಶಪೂರ್ವಕವಾಗಿ ಅವರನ್ನು ಅಪಮಾನ ಮಾಡಲಾಗುತ್ತಿದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ. ಅಷ್ಟು ಮಾತ್ರವಲ್ಲ, ಎಚ್ ವಿಶ್ವನಾಥ್ ಅವರಿಗೆ ವಯಸ್ಸಾಗಿದೆ, ಅವರು ಕೂಡ ಮಕ್ಕಳು ಇದ್ದಂತೆ, ಹೀಗಾಗಿ ಏನೇನೋ ಬಡಿಬಡಿಸುತ್ತಿರುತ್ತಾರೆ, ಅವರ ವಯಸ್ಸಿಗೆ ಬೆಲೆ ಕೊಟ್ಟು ಅವರನ್ನ ಕ್ಷಮಿಸಿ ಬಿಡೋಣ ಎಂದು ಸುದ್ದಿಗೋಷ್ಠಿಯಲ್ಲಿ ಮಧು ಬಂಗಾರಪ್ಪ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈಗ ಎಚ್ ವಿಶ್ವನಾಥ್ ಅವರು ನನ್ನ ಶಿಕ್ಷಣದ ಪ್ರಮಾಣ ಪತ್ರ ಕೇಳಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ಎಲ್ಲಿಯೂ ಕೂಡ ಸಲ್ಲದೆ ದಿಕ್ಕು ದೆಸೆಯಿಲ್ಲದಂತಾಗಿರುವ ವಿಶ್ವನಾಥ್ ಅವರಿಗೆ ನಾನೇ ಸರ್ಟಿಫಿಕೇಟ್ ಕಳಿಸಿಕೊಡುವೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಬನ್ನಿ ಮತ್ತೊಂದು ಮಾಹಿತಿಗೆ ಹೋಗೋಣ. ನೀವು ಕೂಡ ರೈತರಾಗಿದ್ದರೆ ಯಾವ ಊರು ಎಂಬುದನ್ನು ಕಮೆಂಟ್ ಮಾಡಿ. ಯಾಕಂದರೆ ಈ 2 ಜಿಲ್ಲೆ ರೈತರಿಗೆ ಸುಮಾರು 20,000 ಹಸು ವಿತರಣೆ ಮಾಡುವ ಯೋಜನೆಯನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಹೌದು, ಗ್ರಾಮೀಣ ಭಾಗದ ಜನರಿಗೆ ಹೈನುಗಾರಿಕೆ ಆದಾಯದ ಪ್ರಮುಖ ಮೂಲವಾಗಿದ್ದು ಸರ್ಕಾರದಿಂದ ಈ ಕ್ಷೇತ್ರಕ್ಕೆ ಅಗತ್ಯ ಸಹಕಾರ ನೀಡಲಾಗುವುದು ಎಂದು ಪಶುಸಂಗೋಪನೆ ಮತ್ತು ರೇಷ್ಮೆ ಇಲಾಖೆ ಸಚಿವರಾಗಿರುವ ಕೆ ವೆಂಕಟೇಶ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲ ಸ್ನೇಹಿತರೆ, ಬೆಳಗಾವಿ ಮತ್ತು ಕಲಬುರಗಿ ಜಿಲ್ಲೆ ರೈತರಿಗೆ ಸುಮಾರು 20,000 ಹಸುಗಳನ್ನು ವಿತರಿಸುವ ಯೋಜನೆ ತೆಗೆದುಕೊಳ್ಳಲಾಗಿದೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ. ಹೌದು, ಇಂದು ಕರ್ನಾಟಕದಲ್ಲಿ ದಿನಕ್ಕೆ 70ರಿಂದ 80 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗುತ್ತಿದ್ದು ಸರ್ಕಾರದ ಪ್ರೋತ್ಸಾಹದಿಂದ ಇದು 1 ಕೋಟಿಗೂ ಹೆಚ್ಚು ಲೀಟರ್ ಏರಿಕೆಯಾಗಿದೆ. ಬಡ ರೈತರಿಗೆ ಹಸು ಖರೀದಿಸಲು ಅನುಕೂಲವಾಗಲು ಈಗ ನಮ್ಮ ಸರ್ಕಾರ 25% ಸಬ್ಸಿಡಿ ನೀಡುತ್ತಿದ್ದು ಬೆಳಗಾವಿ ಮತ್ತು ಕಲಬುರಗಿ ಜಿಲ್ಲೆಗೆ ಸುಮಾರು 20,000 ಹಸುಗಳನ್ನು ನೀಡುವ ಯೋಜನೆ ನಾವು ತೆಗೆದುಕೊಂಡಿದ್ದೇವೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ನೀವು ಕೂಡ ರೈತರಾಗಿದ್ದರೆ ಕಮೆಂಟ್ನಲ್ಲಿ ರೈತ ಎಂದು ಕಮೆಂಟ್ ಮಾಡಿ. ಬನ್ನಿ ಕೊನೆಯ ಮಾಹಿತಿಗೆ ಹೋಗೋಣ. ಮೇ ತಿಂಗಳಿನಿಂದ ಮದ್ಯದ ಬೆಲೆ ಮತ್ತಷ್ಟು ಹೆಚ್ಚಳವಾಗಲಿದೆ. ಹೌದು ಸ್ನೇಹಿತರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಮದ್ಯ ಪ್ರಿಯರಿಗೆ ಶಾಕ್ ಕೊಡುವುದು ಸತತವಾಗಿ ಮುಂದುವರೆದಿದೆ. ಈಗಾಗಲೇ ಒಟ್ಟಾರೆಯಾಗಿ 4 ಬಾರಿ ಏರಿಕೆ ಮಾಡಲಾಗಿರುವ ಮದ್ಯ ಮತ್ತು ಬಿಯರ್ ಬೆಲೆ ಈಗ 5ನೇ ಬಾರಿಗೆ ಮತ್ತೊಮ್ಮೆ ಹೆಚ್ಚಳವಾಗಲಿದೆ. ಹೌದು, ಹೊಸ ಮದ್ಯ ದರಗಳ ಬೆಲೆಯು ಮೇ 1ರಿಂದಲೇ ರಾಜ್ಯಾದ್ಯಂತ ಜಾರಿಗೆ ಬರಲಿವೆ. ಸ್ನೇಹಿತರೆ, ಈ ಬಾರಿ ಆಲ್ಕೋಹಾಲ್ ಪ್ರಮಾಣ ಆಧಾರಿತ ತೆರಿಗೆ ವಿಧಿಸಲಾಗ್ತಾ ಇದೆ. ಹೌದು ಸ್ನೇಹಿತರೆ, ಮದ್ಯದ ಬಾಟಲ್ನಲ್ಲಿರುವ ಆಲ್ಕೋಹಾಲ್ ಪ್ರಮಾಣದ ಆಧಾರದ ಮೇಲೆ ಇನ್ನು ಮುಂದೆ ತೆರಿಗೆ ಹಾಕಲಾಗುತ್ತೆ. ಮದ್ಯದಲ್ಲಿ ಆಲ್ಕೋಹಾಲ್ ಅಂಶ ಅಥವಾ ಪ್ರಮಾಣ ಹೆಚ್ಚಾಗಿದ್ರೆ ಹೆಚ್ಚು ತೆರಿಗೆ ಮತ್ತು ಕಡಿಮೆ ಇದ್ರೆ ಕಡಿಮೆ ತೆರಿಗೆ ಕಟ್ಟಬೇಕು. ಈ ಒಂದು ಹೊಸ ನೀತಿಯಿಂದಾಗಿ ಕಡಿಮೆ ಆಲ್ಕೋಹಾಲ್ ಹೊಂದಿರುವ ಶ್ರೀಮಂತರು ಕುಡಿಯುವ
ಪ್ರೀಮಿಯಂ ಮದ್ಯದ ಬೆಲೆ ಅಲ್ಪ ಪ್ರಮಾಣದಲ್ಲಿ ಇಳಿಕೆ ಆದರೆ ಇತ್ತ ಬಡ ಜನರು ಸಾಮಾನ್ಯ ಜನರು ಕುಡಿಯುವಂತಹ ಮದ್ಯದ ಬೆಲೆ 20% ಏರಿಕೆ ಆಗಲಿದೆ ಎಂದು ಹೇಳಲಾಗ್ತಾ ಇದೆ. ಅಂದ್ರೆ ಸ್ನೇಹಿತರೆ, ಪ್ರತಿ ಕ್ವಾರ್ಟರ್ ಮೇಲೆ 15 ರೂಪಾಯಿಂದ 20 ರೂಪಾಯಿವರೆಗೆ ಏರಿಕೆಯನ್ನ ನಾವು ಕಾಣಬಹುದಾಗಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಈ ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡ್ತಾ ಶೇರ್ ಮಾಡಿ.